ಸತೀಶ್ ಜಾರಕಿಹೊಳಿ ಈಗ ರೇಸ್ಗಿಳಿದ ಕುದುರೆ. ಕೆಪಿಸಿಸಿ ಪಟ್ಟಕ್ಕೆ ಬೆಳಗಾವಿ ಸಾಹುಕಾರ್ ಹೆಸರು ಅತ್ಯಂತ ಪವರ್ಫುಲ್ ಆಗಿ ಓಡ್ತಾ ಇದೆ. ಸಿದ್ದರಾಮಯ್ಯ ನಂತರ ಅಹಿಂದ ಚಕ್ರಾಧಿಪತ್ಯಕ್ಕೆ ಸತೀಶ್ ಹೆಸರು ಮುನ್ನೆಲೆಗೆ ಬಂದಿದೆ. ಸಚಿವ ಜಾರಕಿಹೊಳಿ ಡೆಲ್ಲಿ ದಂಡಯಾತ್ರೆ ಮುಗಿಸಿ ಮರಳಿದ ಬಳಿಕವಂತೂ ಅಸಲಿ ಕ್ಲೈಮ್ಯಾಕ್ಸ್ ಆಟ ಶುರುವಾಗಿದೆ. ದಲಿತ ಸಿಎಂ ಅಸ್ತ್ರ ಸುತ್ತ ರಣರಂಗ ಸೃಷ್ಟಿಯಾಗಿದೆ. ರಾಜ್ಯ ರಾಜಕಾರಣಕ್ಕೆ ಬೆಳಗಾವಿ ಹೊಸ ದಿಕ್ಕು ಕೊಡ್ತಿದೆ. ಯುದ್ಧ ಕಣಕ್ಕೆ ಸೋಲಿಲ್ಲದ ಸರದಾರ, ಕಿಂಗ್ ಮೇಕರ್, ಪವರ್ಫುಲ್ ಲೀಡರ್ ಜಾರಕಿಹೊಳಿ ಎಂಟ್ರಿ ಆಗಿದೆ. ಸತೀಶ್ ಇಟ್ಟ ಗುರಿ ತಪ್ಪಿದ್ದೇ ಇಲ್ಲ ವೀಕ್ಷಕರೇ. ಈಗ ಅದೇ ಸತೀಶ್ ನೇರವಾಗಿ ಕೆಪಿಸಿಸಿ ಕುರ್ಚಿಗೆ ಗುರಿ ಇಟ್ರ ಗೊತ್ತಿಲ್ಲ. ಒಂದ್ ವೇಳೆ ಗುರಿ ಇಟ್ಟಿದ್ದೇ ಆದಲ್ಲಿ ರಾಜಕೀಯದ ಮತ್ತೊಂದು ಮಹಾಯುದ್ಧ ಫಿಕ್ಸ್ ಅಂತಾನೆ ಅರ್ಥ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಪಣ. ಲೋಕಲ್ ಎಲೆಕ್ಷನ್ಗೆ ಸಾರಥ್ಯ ಸಾಹುಕಾರ್ ಪ್ಲಾನ್. ಅತ್ತ ಡಿಸಿಎಂ ಡಿಕೆಶಿ ಪಟ್ಟದ ಯುದ್ಧಕ್ಕೆ ನಿಂತಿದ್ರೆ ಇತ್ತ ಕೆಪಿಸಿಸಿ ಪಟ್ಟಕ್ಕೆ ಸಿಎಂ ಕ್ಯಾಂಪ್ ಹೊಸ ದಾಳ ಉರುಳಿಸಿದೆ. ಮೊನ್ನೆ ಡೆಲ್ಲಿಗೆ ಹೋಗಿ ಬಂದ ಸತೀಶ್ ಟೀಮ್ ನೇರವಾಗಿ ಖರ್ಗೆ ಬಳಿ ರಾಜ್ಯ ಕಾಂಗ್ರೆಸ್ ಸಾಮ್ರಾಜ್ಯದ ಆಧಿಪತ್ಯಕ್ಕೆ ಪಟ್ಟು ಹಾಕಿದೆ. ಡಿಸಿಎಂ ಡಿಕೆಶಿ ಕೆಪಿಸಿಸಿ ಪಟ್ಟಕ್ಕೇರಿ ಈಗಾಗಲೇ 6 ವರ್ಷ ಕಳೀತಾ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರು ರಾಜ್ಯ ಕೈ ಸಾರಥಿ ಹುಡುಕಾಟ ಶುರು ಮಾಡಿದೆ. ಸದ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ತಯಾರಿ ಆರಂಭ ಆಗಿದ್ದು, ಡೆಲ್ಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅಖಾಡ ರೆಡಿ ಮಾಡಿ ಬಂದಿದ್ದಾರೆ. ಪಕ್ಷದ ಸಾರಥ್ಯ ವಹಿಸೋಕೆ ರೆಡಿ ಅನ್ನೋ ಸಂದೇಶ ರವಾನಿಸಿದ ಸತೀಶ್ ಈಗಲೇ ಕೆಪಿಸಿಸಿ ಸ್ಥಾನ ನೀಡುವಂತೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಬಳಿ ಮನವಿ ಮಾಡಿದ್ದಾರಂತೆ. ಈ ಹಿಂದೆ 16 ಬಾರಿ ಹೇಳಿದಂತೆ 2028ಕ್ಕೆ ಸಿಎಂ ಸ್ಥಾನದ ಮೇಲೆ ಸತೀಶ್ ಕಣ್ಣು ನೆಟ್ಟಿದ್ದು ಗುಟ್ಟಾಗಿಲ್ಲ. ಹಸ್ತದಲ್ಲಿ ಟ್ರೆಂಡ್, ಸತೀಶ್ ಪುರ ಮೊಳಗಿದ ಘೋಷಣೆ. ಕುತೂಹಲ ಮೂಡಿಸಿದ ಸುರ್ಜೇವಾಲಾ ಫೋನ್ ಕಾಲ್. ಸೈಲೆಂಟ್ ಆಗಿ ಹೊಸ ಟ್ರೆಂಡ್ ಒಂದು ಶುರುವಾಗ್ತಿದೆ. ಸಿಎಂ ಬದಲಾವಣೆ ಚರ್ಚೆ ನಡುವೆ ಸಾಹುಕಾರ್ ಅಭಿಮಾನಿಗಳ ಅಭಿಯಾನ ರಣಘೋಷದಂತೆ ಕಾಣಿಸ್ತಿದೆ. ಅಂಬಡಗಟ್ಟಿ ಗ್ರಾಮದಲ್ಲಿ ಹೆಲಿಕಾಪ್ಟರ್ ಫೀಲ್ಡ್ಗಿಳಿತಾ ಇದ್ದಂತೆ ಏಳೋ ಧೂಳಿಗೂ ಮೊದಲೇ ಮುಂದಿನ ಸಿಎಂ ಕೂಗು ಕೇಳಿಸ್ತು. ಇತ್ತ ಕುಮಟಾದಲ್ಲಿದ್ದ ಸತೀಶ್ ಸುದ್ದಿಗೋಷ್ಠಿ ಟೈಮಲ್ಲೇ ಸುರ್ಜೇವಾಲಾ ಫೋನ್ ಕಾಲ್ ಬಂದಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಡೆಲ್ಲಿ ಭೇಟಿ ಬೆನ್ನಲ್ಲೇ ಬಂದ ಕರೆ ಬಿಸಿ ಬಿಸಿ ಚರ್ಚೆ ಹುಟ್ಟು ಹಾಕಿದೆ. सर बोलिए इधर मैं कारवार में हूँ सर. ಸಿದ್ದು ಡಿಕೆಶಿ ಮಧ್ಯೆ ಸಿಂಹಾಸನ ಸಮರಕ್ಕಿಲ್ಲ ವಿರಾಮ. ಸಿಎಂ ಕ್ಯಾಂಪ್ನಿಂದ ಸಿಡೀತು ದಲಿತ ಸಿಎಂ ಅಸ್ತ್ರ. ಈ ಕದನ ಅಂತಿಮ ಚರಣಕ್ಕೆ ಬಂದು ನಿಂತಿದೆ. ನಾನಾ ನೀನಾ ಅನ್ನೋ ಜಿದ್ದಿನ ಮಧ್ಯೆ ದಲಿತ ಸಿಎಂ ಅಸ್ತ್ರ ಪ್ರಯೋಗ ಆಗಿದೆ. ಮಹದೇವಪ್ಪ ಬಿಟ್ಟ ಬಾಣ ಹಸ್ತದಲ್ಲಿ ತಲ್ಲಣವಂತೂ ಸೃಷ್ಟಿಸಿದೆ. ಆದ್ರೆ ಸತೀಶ್ ಜಾರಕಿಹೊಳಿ ನಾವ್ಯಾರು ಸಿಎಂ ರೇಸ್ನಲ್ಲಿಲ್ಲ ಅಂತ ಹೇಳ್ತಾ ಸದ್ಯಕ್ಕೆ ಸಿದ್ದು ಬದಲಾವಣೆ ಸಾಧ್ಯ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳ್ತಿದ್ದಾರೆ. ಇತ್ತ ಗೃಹ ಸಚಿವ ಪರಮೇಶ್ವರ್ಗೆ ಈ ಅಸ್ತ್ರದ ಹಿಂದೆ ಕಾಣಿಸಿದ್ದು ಬಿಜೆಪಿ. ಏನೇ ಇದ್ರೂ ನಿರ್ಧಾರ ಅಂತಿದ್ದಾರೆ ಕನಸುಗಾರ ಪರಮೇಶ್ವರ್. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ. ಅವರೆಲ್ಲ ಅವರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗೋಲ್ಲ. ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ವೇ ಇಲ್ಲ. ಸುಮ್ಮನೆ ಅದನ್ನ ಮುಖ್ಯಮಂತ್ರಿಗಳನ್ನ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೇಳಿರೋದು ದಲಿತರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ ಸಿಎಂ ಆಗೋದು ಹೌದಲ್ಲ. ಕಾಂಗ್ರೆಸ್ ಪಕ್ಷನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ಎಚ್.ಸಿ. ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡರ್. ದಲಿತ ಸಿಎಂ ಪ್ರಸ್ತಾಪಕ್ಕೆ ಕೈ ಮುಗಿದು ಡಿಕೆಶಿ ವ್ಯಂಗ್ಯ.
ಇತ್ತ ದಲಿತ ಸಿಎಂ ಅಸ್ತ್ರ ಹೂಡಿದ ಮಹದೇವಪ್ಪ ಬಗ್ಗೆ ಡಿಕೆಶಿ ಕೈ ಮುಗಿದು ವ್ಯಂಗ್ಯ ಆಡಿದ್ದಾರೆ. ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡರ್ ಅಂತ ತಲೆಬಾಗಿ ನಮಸ್ಕರಿಸಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಇನ್ನು ಸಿಎಂ ಜಾತಿ ಕಾರ್ಡ್ ಪ್ಲೇ ಮಾಡಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೊಸ ವಾದ ಮಂಡಿಸಿದ್ದಾರೆ. ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡಿ ಆಗ್ರಹಿಸಿದ್ದಾರೆ. ಒಟ್ಟಾರೆ ಕುಂದಾನಗರಿಯ ಮೋಸ್ಟ್ ಪವರ್ಫುಲ್ ಲೀಡರ್ ಡೆಲ್ಲಿ ಟೂರ್ ಅಂತೂ ಹಲ್ಚಲ್ ಎಬ್ಬಿಸಿದೆ. ಡಿಸಿಎಂ ಆಸೆಗೆ ಸೈಲೆಂಟ್ ಕಿಲ್ಲರ್ ಸತೀಶ್ ಚೆಕ್ಮೇಟ್ ಇಡ್ತಿದ್ದಾರೆ. ಕಾಂಗ್ರೆಸ್ನ ಕ್ರಾಂತಿಗೆ ಅಸಲಿ ಕ್ಲೈಮ್ಯಾಕ್ಸ್ ಆಟ ಶುರುವಾಯ್ತಾ ಅನ್ನೋ ಚರ್ಚೆ ಹಬ್ಬಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.